ತಾಲೂಕು ಆಫೀಸರ್ ಡಿ ಗಣೇಶ್ ಅವರಿದ್ದಾರೆ. ಇವರೆಲ್ಲರ ಕಂದಾಯ ಇಲಾಖೆ ಮಹಿಳೆಯರ ಮಹಿಳೆಯರ ಕಬಡ್ಡಿ ಆವಾಗ ಒಂದು ಆಕ್ಟಿವಿಟಿ ನಾವು ಮಾಡಿಸಿದ್ವಿ ಎಲ್ಲರಿಗೂ, ಲೀಡರ್ಶಿಪ್ ಟ್ರೈನಿಂಗ್ ಇತ್ತು. ಲೀಡರ್ಶಿಪ್ ಅಂದರೆ ನಾಯಕತ್ವ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಸೊ ಒಂದು ಆಕ್ಟಿವಿಟಿ ಕಂಡಕ್ಟ್ ಮಾಡಿದ್ದೀವಿ. ಅದರಲ್ಲಿ ಪುರುಷರು ಇದ್ರು, ಮಹಿಳೆಯರು ಇದ್ರು. ಅವ್ರಿಗೆಲ್ಲ ಒಂದು ಚೀಟಿ ಕೊಟ್ಟು, ಪೇಪರ್ ಕೊಟ್ಟು, ನಿಮಗೆ ಮಹಿಳೆಯರ ಅಂದ ತಕ್ಷಣ ಏನು ಬರ್ತದೆ, ಫಸ್ಟ್ ಮನಸ್ಸಿಗೆ ಏನು ಬರ್ತದೆ, ಇವು ಡ್ರಾ ಇಟ್ ಬರೀಬೇಕು. ಮತ್ತೆ ಪುರುಷರ ಅಂದ ತಕ್ಷಣ ಏನು ಮನಸ್ಸಿಗೆ ಬರ್ತದೆ ಬರೀಬೇಕು ಅಂತ ಹೇಳಿದ್ರು. ಖುಷಿ ಆಯ್ತು. ಒಂದು ಕಾಲದಲ್ಲಿ ಮಹಿಳೆಯರು ಈ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಮುಂಚೆಯಲ್ಲಿ ಅಂತ ಏನು ಹೈಸ್ಕೂಲಲ್ಲಿ ಸಹ ಮಹಿಳೆಯರು ಭಾಗವಹಿಸೋ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ರೂ ನಮ್ಮ ಮಹಿಳೆಯರು ಇಷ್ಟು ಜನ ಬಂದಿದ್ದೀರಲ್ಲ, ಇದರಲ್ಲಿ ಖುಷಿ ಪಡುವಂತ ವಿಚಾರ ಏನಂದ್ರೆ ಸೋಲು ಗೆಲುವು ಮುಖ್ಯ ಅಲ್ಲ. ನೀವು ಉತ್ಸಾಹದಿಂದ ಭಾಗವಹಿಸಿ, ನಿಮಗೂ ದೈಹಿಕ ಮಾನಸಿಕ ಆರೋಗ್ಯ ಆಗತ್ತೆ. ಜೊತೆಗೆ ಸ್ವಲ್ಪ ಒತ್ತಡದ ನಿಮ್ಮ ಮೈಂಡಿಂದ ತೆಗೆದು ನೀವು ಖುಷಿ ಪಡ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಖೋ ಖೋ, ಕಬಡ್ಡಿ ಎಲ್ಲ ಆಟ ಆಡ್ತಿದ್ದೆ ಸ್ಕೂಲ್ ಲೆವೆಲಲ್ಲಿ. ಈಗ ಕೂಡ ಅಂದರೆ ನನಗೆ ಈಗ ನಾನು ಮದುವೆಯಾಗಿ 2 ಮಕ್ಕಳಿದ್ದಾರೆ, ಅದು ನಾನು ಬಿಟ್ಟಿದ್ದೀನಿ. ಅದು ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಂಟ್ರೆಸ್ಟು. ಎಲ್ಲಿ ಏನಾದರೂ ಒಂದು ಸಣ್ಣ ಸ್ಪೋರ್ಟ್ಸ್ ಇದ್ದರೂ ನಾನು ಭಾಗವಹಿಸ್ತೀನಿ. ನನಗೆ ಇವತ್ತು ಆ್ಯಕ್ಚುಲಿ ಎಷ್ಟೋ ನನಗೆ ಗೊತ್ತಾಗಿರೋದು, ಇಲ್ಲಿ ಒಂದು ಮಹಿಳಾ ಬಗ್ಗೆ ಸ್ಪೋರ್ಟ್ಸ್ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ಸಿರ್ಸಿಯಲ್ಲಿ. ನಾನು ನನ್ನ ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟಿಂದ ಬಂದಿರೋದು, ತುಂಬ ಚೆನ್ನಾಗಿ ಅನಿಸ್ತಿದ್ದೆ. ಮತ್ತು ನಾನು ನಮ್ಮ ಅತ್ತೆ ಇವರು ಜೊತೆಯಾಗಿ ಬಂದಿದ್ದು ಇಲ್ಲಿಗೆ. ಭಾರಿ ಖುಷಿ ಅನ್ನಿಸ್ತು. ಹೀಗೆ ವರ್ಷವೂ ಬರಬೇಕು ಅನ್ನಿಸ್ತಾ ಉಂಟು ನಮಗೆಲ್ಲವ. ಎಲ್ಲ ಮಹಿಳೆಯರ ಫ್ರೆಂಡ್ಸು ಇದೆಲ್ಲ ಸೇರಿ ನಾವು ಎಂಜಾಯ್ ಮಾಡಿದ್ವಿ ಇಲ್ಲಿ. ಅಂದರೆ ನಂಬರ್ ಬರಬೇಕು ಅಂತೆಲ್ಲ ಅಲ್ಲ, ನಾವು ಭಾಗವಹಿಸಬೇಕು ಸ್ಪೋರ್ಟ್ಸಿಗೆ ಅಂತ ಹೇಳಿ ನಾವು ಇಲ್ಲಿಗೆ ಬಂದಾಗದೆ. ಎಲ್ಲ ಖಾಲಿ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಇಲ್ಲಿ ಮರ ಗಿಡ ಬೆಳೆಸಬೇಕು ಅನ್ನೋ ಆಸೆ ಆಯಿತು, ಬೆಳೆಸ್ತಾ ಇದ್ದೀನಿ. ಇದಕ್ಕೆ ಮೊದಲೇ ನಮ್ಮ ಶಾಲೆ ಹತ್ರನೂ ಎಲ್ಲ ಮುಳ್ಳು ಬೆಳ್ಕೊಂಡಿರೋಂಥ ಒಂದು 35 ಕ್ವಿಂಟಲ್ ಮರ ಎಲ್ಲ ಜೋರಾಗಿ ಬೆಳೆಸಿದ್ದೀನಿ. ನನಗೆ 3 ಸಾರಿ ಡಿಸ್ಟಿಕ್ ಇದು ಪರಿಸರ ಮಿತ್ರ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು 50 ಮರ ಬೆಳೆಸ್ತಾ ಇದ್ದೀನಿ ಇವಾಗ. ಯಾಕಂದರೆ ಇದಕ್ಕೆ ಮೊದಲೇ ನಮ್ಮ ಮಾವ ಒಂದಷ್ಟು ಬೆಳೆಸಿದ್ರು ಇಲ್ಲಿ. ಇನ್ನು ಜಾಗ ಖಾಲಿ ಇತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಆಮ್ಲಜನಕ ಕೊಡ್ತಕ್ಕಂಥ ಅರಳಿ ಮರ ಇಂಥವು, ಆಮೇಲೆ ಹತ್ತಿ ಮರ, ಈ ಒಂದು 50 ಮರ ಹಾಕಿದ್ದೀನಿ ಇವಾಗ. ಚೆನ್ನಾಗಿ ಒಂದು ವಾರಕ್ಕೆ 3 ಸಾರಿ ನೀರು ಇರಬೇಕು ಈ ಬೇಸಿಗೆಯಲ್ಲಿ. ಹೋದ ವರ್ಷ ಎಲ್ಲ ಹಂಗೆ ಕಾಪಾಡಿದ್ದೀವಿ ಇದನ್ನ. ಇನ್ನೂ ಒಂದು ಸ್ವಲ್ಪ ಇದಾದಮೇಲೆ ಕೆಳಗಡೆ ತೋಪೊಂದಿದೆ, ಅಲ್ಲೊಂದಷ್ಟು ಹಾಕುವ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಈ ಅಭಿವೃದ್ಧಿನ ಮರಗಳೇನಂದರೆ ಸುಮಾರು ಮರ ಅಭಿವೃದ್ಧಿ ಮಾಡಿದ್ದಾರೆ. ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾನೆ ಅವರಿಂದ. ಅವಾಗ ಕಷ್ಟ ಮಕ್ಕಳು ಎಲ್ಲ ಮಾಡ್ತಾರೆ. ಬೆಳಗ್ಗೆ ಎದ್ದು ನೀರು ಹಾಕೋದು, ಸಾಯಂಕಾಲ ನೀರು ಹಾಕೋದು, ಅದಕ್ಕೋಸ್ಕರ ಮುಡಿಯ ಇಕ್ಕಿದ್ದಾರೆ. ತೋಪಿನಲ್ಲಿ 7 ಎಕರೆ 33 ಗುಂಟೆ ದೇವಸ್ಥಾನದ ಜಾಗ ಇದೆ. ಅದರಲ್ಲಿ ಎಲ್ಲ 90ರಷ್ಟು ಇಪ್ಪೆ ಮರ ಇತ್ತು. ಸುಮಾರು ಇಪ್ಪೆ ಮರಗಳು ಹೋದಾಗ ಇಲ್ಲಿ ಮರಗಳನ್ನು ನೆಟ್ಟು ಹೊಸದಾಗಿ ನಾಗರಾಜರವರು ಇಂಪ್ರೂವ್ ಮಾಡವ್ರೆ. ಇಲ್ಲಿ ಅವರೇ ಸ್ವಂತ ನಾವು ನೋಡಿದ್ದೀವಿ. ನೀರು ಇಲ್ಲಿ ಇವಕ್ಕೆಲ್ಲ ಕಟ್ಟೆಗಳನ್ನು ಕಟ್ಟಿ ಇಂಪ್ರೂವ್ ಮಾಡ್ತಾವ್ರೆ. ನಮಗೂ ತೋಪ ಬೆಳೆಸಬೇಕು ಅಂತ ಇಷ್ಟ, ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಒಳ್ಳೆಯ ಕೆಲಸ. ಇವರು ನಿಜವಾಗ್ಲೂ ಕೂಡ ಶ್ರೀ ನಾಗರಾಜ್ ಅವರು ನಿವೃತ್ತ ಶಿಕ್ಷಕರು, ಒಬ್ಬರು ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡಿರುವಂಥ ಕೊಡುಗೆ ನಿಜವಾಗ್ಲೂ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ನೋಡಿ, ಅವರು ಎಷ್ಟು ಗಿಡಗಳನ್ನ ನೆಟ್ಟು ಪೋಷಿಸಿ ದೊಡ್ಡ ಮರಗಳನ್ನಾಗಿ ಈ ಒಂದು ವಿಶ್ವಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ನಾವು ಹಮ್ಮಿಕೊಂಡು ಈ ಒಂದು
ಕೊಡುಗೆಯನ್ನು ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ನಮ್ಮ ತಾಯಿ ದೇವರಿಗೆ ಅಥವಾ ತಾಯಿ ಮಾತೆಗೆ ಅಥವಾ ಈ ಪ್ರಕೃತಿ ಮಾತೆಗೆ ಬಹಳ ನಾವು ಕೊಡುಗೆಯನ್ನು ಕೊಟ್ಟ ರೀತಿಯಲ್ಲಿ ಆಗ್ತದೆ.